ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೀಕೆಂಡ್ ಆಗಿರೋದ್ರಿಂದ ಮಳೆನೂ ಸ್ವಲ್ಪ ನಿಂತಿತ್ತು. ಮಳೆನೂ ಸ್ವಲ್ಪ ಬ್ರೇಕ್ ತೊಗೊಂಡಿದ್ರಿಂದ ನಂಗೆ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಬೆಳಿಗ್ಗೆ 6 ಗಂಟೆಗೆ ನಾವು ಬೆಂಗಳೂರಿಂದ ಬಿಟ್ವಿ. ಸೀದಾ ಹೊಗೇನಕಲ್ ಫಾಲ್ಸಲ್ಲಿ ಪಾರ್ಕಿಂಗ್ ಮಾಡಿದ ನಂತರ ಅಲ್ಲಿ ಯಾವುದೊಂದು ತೂಗು ಸೇತುವೆ ಥರ ಇದೆ ಅಂತ ಯಾರು ಹೇಳಿದರು. ಸೊ ನೋಡ್ಕೊಂಬರೋಣ ಅಂತ ಹೊಡೆದ್ವಿ. ಸೊ ₹500 ಚೇಂಜ್ ಅವ್ರ ಹತ್ರ ಇರಲಿಲ್ಲ. ಆಮೇಲೆ ಹೆಂಗೋ ಹಂಗೆ ಹಿಂಗೆ ಚೇಂಜ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ಟು ಹೋಗ್ಬಿಟ್ಟು ಮೇಲ್ಗಡೆ ಹೋದರೆ ವ್ಯೂ ಅಂತೂ ಸ್ವಲ್ಪ ಚೆನ್ನಾಗಿತ್ತು. ಅಲ್ಲಿ ಲೆಫ್ಟ್ ಸೈಡಲ್ಲಿ ಫುಲ್ ಬಂಡೆ ಥರ ಇತ್ತು. ರೈಟ್ ಸೈಡಲ್ಲಿ ಆ ನೀರು ಬೀಳೋ ವ್ಯೂ ಏನಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಡ್ರೋನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಇಲ್ಲೂ ನೋಡಿದರೆ ಯಾರೋ ಸ್ನಾನ ಮಾಡ್ತಾಯಿದ್ದಾರೆ. ಏನೋ ಅವಸ್ಥೆನಪ್ಪ ಇದು, ಇವರಿಗೆಲ್ಲ ಸ್ನಾನ ಮಾಡೋದಕ್ಕೆ ಇಲ್ಲಿ ಬರಬೇಕಾ? ಸರಿ ಬಿಡಿ ಅಂತ ಮುಂದೆ ನೋಡ್ತಾಯಿದ್ರೆ ಕೆಳಗಡೆಯಿಂದ ಆ ನೀರಲ್ಲಿ ಹಿಂಗೆ ಬೋಟಿಂಗ್ ಬರೋ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದನ್ನೆಲ್ಲ ನೋಡ್ಕೊಂಡು ಹಿಂಗೆ ಮುಂದೆ ಹೋಗ್ತಾಯಿದ್ರೆ ಚೆನ್ನಾಗಿತ್ತು ವ್ಯೂ. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು. ಏನೋ ಒಂಥರ ಸ್ವಲ್ಪ ಹೈಜೀನ್ ಕೊರತೆ ಥರ ಕಾಣಿಸ್ತಾ ಇತ್ತು. ಬಟ್ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ನಡೆದಾಡೋ ದಾರಿಲೇ ನೀರು ಬರೋದು, ಸೊ ಅಲ್ಲಿ ಪಕ್ಕದಲ್ಲೇ ನಾವು ನಡ್ಕೊಂಡು ಹೋಗೋದು. ಸೊ ಒಂಥರ ವ್ಯೂ ಚೆನ್ನಾಗಿದೆ. ಮಳೆ ಸ್ವಲ್ಪ ಕಮ್ಮಿ ಇದ್ರಿಂದ ಸ್ವಲ್ಪ ನೀರಿಲ್ಲಿ ಪರವಾಗಿಲ್ಲ. ನನಗನ್ಸುತ್ತೆ ಸ್ವಲ್ಪ ಮಳೆ ಜಾಸ್ತಿ ಇದ್ದರೆ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಇರುತ್ತೆ ಅಂತ. ಬಟ್ ಏನಪ್ಪ ಇದು, ಇಲ್ಲಿ ನನಗೆ ಕಾಣಿಸಿರೋ ಪ್ರಕಾರ ಒಂದು ಮೈನಸ್ ಪಾಯಿಂಟ್ ಅಂದರೆ ಒಂದೊಂದಲ್ಲ ಮೇಜರ್ ಮೈನಸ್ ಪಾಯಿಂಟ್ ಅಂದರೆ ಇಲ್ಲೇನೆಂದರೆ ಅಲ್ಲೇ ನಾವು ನಡ್ಕೊಂಡು ಹೋಗೋ ದಾರಿಯಲ್ಲಿ ಫುಡ್ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ಒಂದು ಆಯಿಲ್ ಮಸಾಜ್ ಏನೋ ಮಾಡ್ತಾರಂತೆ, ನಿಮಗೆ ಸ್ವಲ್ಪ ಬಾಡಿ ರಿಲ್ಯಾಕ್ಸ್ ಆಗೋದಕ್ಕೆ. ಅದೇನು ಮಾಡ್ತಾರೆ ಅಂದರೆ ಅಲ್ಲೇ ಮಾಡ್ತಾರೆ. ಇವಾಗ ನೀವು ಎಲ್ಲಿ ನಿಂತಿರ್ತೀರ ಅಲ್ಲೇ ಬಂದುಬಿಟ್ಟು ಅವ್ರು ಮಾಡ್ತಾರೆ. ನೀವು ಎಲ್ಲಿ ಕೂತಿದ್ರೆ ಅಲ್ಲಿ ಬೇಕಾದರೆ ಅಲ್ಲೇ ಮಾಡ್ತಾರೆ. ನೀವು ನೀರಲ್ಲಿ ಕೂತಿದ್ರು ನೀರಲ್ಲೇ ಬೇಕಾದರೆ ಮಾಡ್ತಾರೆ. ಇದನ್ನೆಲ್ಲ ನೋಡ್ಕೊಂಡು ತಲೆಗೆಡ್ಸ್ಕೊಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಸೀದಾ ಹೋದ್ವಿ ಬೋಟಿಂಗ್ ಹತ್ರ. ಯಾಕಂದರೆ ನಾವು ಮೈಂಡ್ ಬಂದಿರೋ ರೀಸನೇ ಬೋಟಿಂಗ್ ಮಾಡೋದು. ನಾವು ಇಂಟರ್ನೆಟೆಲ್ಲ ನೋಡಿದ್ವಿ ಹೊಗೇನಕಲ್ಸ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೋದ್ವಿ. ಸೊ ಅಲ್ಲಿ ಒಂದು ಬೋಟಿಗೆ ₹1,500. ಬರೀ ತಮಿಳ್ನಾಡು ಬಾರ್ಡರಲ್ಲಿ ಹೋಗೋದಾದರೆ, ಕರ್ನಾಟಕ ಹೋಗೋದಾದರೆ ಇನ್ನು 3,000 ಎಕ್ಸ್ಟ್ರಾ ಕೊಡಬೇಕಂತೆ. ನಾವು ನೋಡೋಣ ಮೊದಲು ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ಇಲ್ಲೇ ನೋಡೋಣ, ಆಮೇಲೆ ಆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ₹1,500 ಕೊಟ್ಬಿಟ್ಟು ನಾವು ಟಿಕೆಟ್ ತೊಗೊಂಡ್ರೆ ನಮ್ಗೆ ಈ ಥರ ಜಾಕೆಟ್ ಕೊಡ್ತಾರೆ. ಜಾಕೆಟ್ ಕೊಟ್ಬಿಟ್ಟು ನಮಗಿನೇ ಒಬ್ಬ ಯಾರೋ ತೆಪ್ಪ ಓಡಿಸೋರನ್ನ ಕೊಡ್ತಾರೆ. ಅವರು ಅಲ್ಲಿಂದ ತೆಪ್ಪ ತೊಗೊಂಡು ನಮಗೂ ಅಂತಾರೆ, ನಾವು ಎಷ್ಟು ಜನ ಟಿಕೆಟ್ ಮಾಡಿರ್ತೀವಿ ಅವ್ರಿಗಂತಲೇ ಒಂದು ತೆಪ್ಪನ ರೆಡಿ ಮಾಡಿರ್ತಾರೆ. ನೋಡಿ ಇವರೇ ನಮ್ಗೆ ಅಸೈನ್ ಆಗಿರೋ ತೆಪ್ಪ ಡ್ರೈವರು. ನೋಡಿ ಹೆಂಗೆ ತರ್ತಾಯಿದ್ದಾರೆ ಅದನ್ನು ಅಂತ. ಸೊ ಹಂಗೂ ಹಿಂಗೂ ಸ್ವಲ್ಪ ಹೊತ್ತು ಕಾದ ನಂತರ ನಮಗೆ ಅಂತ ತೆಪ್ಪ ಬಂತು. ಸೊ ನಾವು ಹೋದನಂತ ಹೋದ್ವಿ. ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ಅವ್ರವ್ರ ಇದಕ್ಕೋಸ್ಕರ. ಸೊ ಹೆಂಗೋ ನಮ್ಮ ತೆಪ್ಪನೂ ಹೊರಡೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದು ಬಂದುಬಿಟ್ಟು ತಮಿಳ್ನಾಡು ಏರಿಯಾದಲ್ಲಿರೋದು. ಇನ್ನೊಂದು ಇದ್ರದ್ದು ಅರ್ಧ ಬಂದುಬಿಟ್ಟು ಕರ್ನಾಟಕದಲ್ಲಿ ಇದೆಯಂತೆ. ಸೊ ಇದು ಕಾವೇರಿ ನದಿ. ಸೊ ಚೆನ್ನಾಗಿತ್ತು, ವ್ಯೂ ಎಲ್ಲ ಚೆನ್ನಾಗಿತ್ತು. ಇವರು ಹೇಳೋ ಪ್ರಕಾರ ನೀವೇನಾದರೂ ಕರ್ನಾಟಕ ಕಡೆಯಿಂದ ಬಂದರೆ ಇನ್ನೂ ಚೆನ್ನಾಗಿರೋ ವ್ಯೂ ಸಿಗುತ್ತೆ ಅಂತ. ಇದನ್ನು ಅವ್ರು ಕರ್ನಾಟಕಕ್ಕೆ ತಗೊಂಡು ಹೋಗಲ್ಲ. ಅಲ್ಲಿ ತೊಗೊಂಡು ಹೋದರೆ ಇನ್ನೂ ಸ್ವಲ್ಪ 3,000 ಜಾಸ್ತಿ ಕೊಡಬೇಕಂತೆ. ನೀವು ನೋಡ್ತಾ ಇದ್ದೀರಾ ಅವ್ರು ಯಾವ ಥರ ಅವ್ರ ಸ್ಕಿಲ್ಲಲ್ಲಿ ತೆಪ್ಪನ ಹಿಂಗೆ ರೌಂಡ್ ನೋಡ್ಕೊಂಡು ಹೋಗ್ತಾಯಿದ್ದಾರೆ, ಅಂದರೆ ಓಡಿಸ್ಕೊಂಡು ಹೋಗ್ತಾಯಿದ್ದಾರೆ ಅಂತ. ಸೊ ಫೈನಲಿ ನಾವು ಆವಾಗ ಮೇಲೆ ನಿಂತು ನೋಡ್ತಾ ಇದ್ದಂಥ ಒಂದು ಪ್ಲೇಸಿಗೆ ಬಂದುಬಿಟ್ವಿ. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದೇ ನಾನು ಆವಾಗ ಹೇಳಿರೋ ಥರ ಒಂದು ಮೇಜರ್ ಮೈನಸ್ ಅಂದರೆ ಇಲ್ಲೆಲ್ಲ ಸ್ನಾನ ಮಾಡ್ಕೊಂಡಿರ್ತಾರೆ ಅಲ್ಲಿ ಎಲ್ಲ. ಅದನ್ನೆಲ್ಲ ಇವ್ರನ್ನೆಲ್ಲ ಇಲ್ಲಿಂದ ಮಾಡಬಾರ್ದು ಅಂತಂದು ಹೇಳಿದರೆ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿಂದ ಡೈರೆಕ್ಟಾಗಿ ಹೋದರೆ ಅಲ್ಲಿ ಕರ್ನಾಟಕ ಬಾರ್ಡ್ರು, ಅದರ ಆ ಕಡೆಯಿಂದ ಇದ್ರ ಅರ್ಧ ಬಂದುಬಿಟ್ಟು ಕರ್ನಾಟಕ ಸೈಡಲ್ಲಿದೆ ಅಂತ. ನಿಮ್ಗೆ ಗೊತ್ತಿರ್ಬೋದು ಕಾವೇರಿ ನದಿ ಇಶ್ಯೂ ಕರ್ನಾಟಕ ತಮಿಳ್ನಾಡು ಅಂತ ನಡೀತಾನೆ ಇರುತ್ತೆ. ಅದರದ್ದು ಮೇಜರ್ ಪ್ಲೇಸ್ ಆಗಿದೆ ಇದು. ಏನಾದರೂ ಕರ್ನಾಟಕದಲ್ಲಿ ನೀರೇನಾದರೂ ನಿಲ್ಲಿಸಿದರೆ ಇಲ್ಲಿ ನೀರು ಕಡಿಮೆ ಆಗುತ್ತಂತೆ ಅಂತ ಹೇಳ್ತಾರೆ. ಸೊ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನಮಗೆಲ್ಲ ಇಲ್ಲಿ ಓಡ್ಸೋಕ್ಕೆ ಕೊಡಲ್ಲ, ನಾವು ಓಡಿಸ್ಕೊಂಡು ಹೋದರೆ ನೀರು ಮೇಲೆ ನಾವು ಕೆಳಗೆ ಆಗ್ಬೋದು. ಸೊ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಬೋಟ್ ಓಡಿಸೋರು ಕೂಡ ಅಷ್ಟೇ ತುಂಬಾ ಎಕ್ಸ್ಪೀರಿಯನ್ಸ್ ಪೀಪಲ್. ಅವ್ರು ಓಡಿಸೋದನ್ನು ನೋಡಿದ್ರೇ ಗೊತ್ತಾಗುತ್ತೆ. ಸೊ ಆಮೇಲೆ ಅಲ್ಲಿಂದ ನೋಡ್ಕೊಂಡು ಈ ಥರ ಬರಬೇಕಾದ್ರೆ ನಾವು ಇದೇನಪ್ಪ ಸುಮ್ಮನೆ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿಂದ ಕೆಲಸ ಹುಡ್ಕೋಬೋದ್ರು, ಇಲ್ಲಿ ನೀರಲ್ಲಿ ಒಂದು ಅಂಗಡಿ ಓಪನ್ ಮಾಡ್ಬೋದಲ್ಲ ಅಂತ ಅನಿಸ್ತಾ ಇತ್ತು ನಮಗೂ. ಅನ್ಕೊಳ್ಳೋದಕ್ಕೆಲ್ಲ ಈಜಿನೇನು ಮಾಡಿ ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು ಮುಂದೆ ಹೋದ್ವಿ. ಆಯಿತು, ನಮ್ಮದು ಆಲ್ಮೋಸ್ಟ್ ಎಂಟು ತನಕ ಬಂತು. ನಮ್ಮನ್ನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ತಿರುಗಿಸಿದ್ರು. 2 ರೌಂಡ್ ತಿರುಗೋವರೆಗೂ ನಮಗೂ ಚೆನ್ನಾಗೇ ಇತ್ತು. ಆಮೇಲೆ ಯಾಕೋ ಒಂದು ಬೋಟಲ್ಲಿ ಕೂತಿರೋದು 5 ಬೋಟಲ್ಲಿ ಕೂತಿರೋ ಥರ ಫೀಲ್ ಆಗಿ ಸ್ಟಾರ್ಟ್ ಆಗಿತ್ತು. ಸೊ ತಕ್ಕಂತ ನಿಲ್ಲಿಸೋದಕ್ಕೆ ಹೇಳಿದೆ. ಸೊ ನಿಲ್ಲಿಸ್ಬಿಟ್ರು. ನಾನು ಹೇಳಿದೆ ಸಾಕು, ಇನ್ನು ಮುಂದೆ ಹೋಗೋದು ಬೇಡ ಅಂತ. ಸೊ ಹಾಗೆ ನಮ್ಮನ್ನು ಅವ್ರು ಕರ್ಕೊಂಬಂದು ಎಂಡ್ ಪಾಯಿಂಟಲ್ಲಿ ಬಿಟ್ಟರು. ಸೊ ನಮ್ಮನ್ನು ಎಲ್ಲಿ ಪಿಕಪ್ ಮಾಡ್ತಾರೋ ಅಲ್ಲೇ ಪಕ್ಕದಲ್ಲಿ ಅವ್ರದ್ದೆಲ್ಲೂ ಡ್ರಾಪ್ ಮಾಡ್ತಾರೆ. ಡ್ರಾಪ್ ಮಾಡಬೇಕಾದ್ರೂ ಅಷ್ಟೇ, ಅವರು ಎಲ್ಲಿ ಅದನ್ನು ಪಾರ್ಕ್ ಮಾಡ್ತಾರೋ ಅವ್ರ ತೆಪ್ಪನ ಅಲ್ಲೇ ನಮ್ಮನ್ನು ಡ್ರಾಪ್ ಮಾಡಿದರು. ಸೊ ಡ್ರಾಪ್ ಮಾಡಬೇಕಾದ್ರೆ ಅವ್ರು ಹೇಳಿದ್ರು ಬನ್ನಿ ಎತ್ಕೊಂಡು ಬ್ಯಾಗ್ ನಾನು ಎತ್ಕೊತೀನಿ, ನಾವು ಸುಮ್ಮನೆ ಸೋಮಾಡ ಅಂತ ಎತ್ಕೊಳ್ಳೋದು ಆಗಿಲ್ಲ. ಬಟ್ ಸೊ ನಮ್ಮನ್ನು ಡ್ರಾಪ್ ಮಾಡಿದ ನಂತರ ನೀವು ನೋಡ್ತಾ ಇದ್ದೀರಾ ಅವ್ರು ಹೆಂಗೆ ಆ ತೆಪ್ಪನ ಎತ್ಕೊಂಡ್ಬಿಟ್ಟು ಅವರಲ್ಲಿ ಆ ಸೈಡಲ್ಲಿ
ಎಲ್ಲ ಅವ್ರು ಪಾಕ್ ಮಾಡ್ತಾರೆ. ಅಂದರೆ ಆ ಒಬ್ಬೊಬ್ಬರಿಗೆ ಒಂದೊಂದು ತೆಪ್ಪ ಅವ್ರದ್ದೇ ಓನ್ ತೆಪ್ಪ ಆಗಿರುತ್ತೆ. ಸೊ ನಾವು ಕೊಡೋ ಟಿಕೆಟಲ್ಲಿ ಇವ್ರಿಗೆ ಅರ್ಧ, ಆಮೇಲೆ ಆ ಪ್ಲೇಸ್ ಅವ್ರಿಗೆ ಅರ್ಧ ಹೋಗುತ್ತೆ ಅಂತ ಅವ್ರು ಹೇಳಿದರು. ಸೊ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಅದನ್ನು ತಗೊಂಡು ಹೋಗ್ಬಿಟ್ಟು ಅದನ್ನು ಅಲ್ಲಿ ಪಾರ್ಕ್ ಮಾಡಿದರು. ಸೊ ಆಮೇಲೆ ಮೇಲೆ ಬರ್ತಾ ಇದೆ, ನೀವೇನು ಕನ್ಫ್ಯೂಸ್ ಆಗಬೇಡಿ, ಇದು ಯಾವುದೋ ಫಿಶ್ ಮಾರ್ಕೆಟ್ ಅಲ್ಲ. ಇಲ್ಲಿ ಯಾವ ಥರ ಅಂದರೆ, ನೀವು ಒಂದು ಕಡೆಯಿಂದ ಫಿಶ್ನ ಕೊಂಡ್ಕೊಂಡ್ಬಿಟ್ಟು ಇವ್ರ ಕೈಯಲ್ಲಿ ಕೊಟ್ಟರೆ, ಇಲ್ಲಿ ಇನ್ನು ಕೆಲವರು ಇದ್ದಾರೆ ಅವ್ರ ಕೈಯಲ್ಲಿ ಕೊಟ್ಟರೆ ಅವ್ರು ನಿಮಗೆ ಬೇಕಾಗಿರೋ ಥರ ವೆರೈಟಿ ಫಿಶ್ ಡಿಶಸ್ನ ಅವ್ರಿಗೆ ನಿಮಗೆ ಪ್ರಿಪೇರ್ ಮಾಡಿ ಕೊಡ್ತಾರೆ. ನೀವು ಯಾವ ಥರ ಪದಾರ್ಥ, ನೀವು ಯಾವ ಥರ ಫ್ರೈ ಹೇಳ್ತೀರೋ ಅದೇ ಥರ ಅವ್ರ ಹೋಮ್ ಮೇಡ್ ಸ್ಟೈಲಲ್ಲಿ ನಿಮ್ಗೆ ಬೇಕಾಗಿರೋ ಥರ ಮಾಡಿಬಿಟ್ಟು ಕೊಡ್ತಾರೆ. ಸೊ ನೀವೇ ಅದನ್ನು ಮನೆಗೆ ತಗೊಂಡು ಹೋಗಿ ಮಾಡಬೇಕು ಅಂತಿಲ್ಲ. ಸೊ ಅಲ್ಲಿಂದ ಮುಂದೆ ಬಂದು ನಾವೊಂದು ಸೋಡಾ ಕುಡಿಯೋಣ ಅಂತ ಒಂದು ಕಡೆ ಕೂತಿ, ಸೋಡಾ ಅಂತೂ ನೋಡ್ಕೊಂಡು ತೆಗೆದಾಗಿದೆ. ಗೋಲಿ ಸೋಡಾ ಅಂತ ಏನೋ ಹೇಳಿದ್ರಪ್ಪ, ಅದನ್ನು ಓಪನ್ ಮಾಡೋದಕ್ಕೆ ಹೋಗಿ ನಾವೇ ಸ್ವಲ್ಪ ಹಂಗೆ ಎಡವಟ್ಟು ಮಾಡ್ಕೊಂಡು ಬಿಟ್ಟು ಅಂತ ಇವಾಗ ನಾವು ಮಾಡಿರೋ ವೀಡಿಯೋ ನೋಡಿದ ನಂತರ ನಮ್ಗೆ ಅನಿಸ್ತಾ ಇದೆ. ಸೊ ಗೊತ್ತಿಲ್ಲ ಇದನ್ನು ಹೆಂಗೆ ಓಪನ್ ಮಾಡೋದು ಅಂತ ಗೊತ್ತಿರಲಿಲ್ಲ ಸ್ಟಾರ್ಟಿಂಗಲ್ಲಿ. ಆಮೇಲೆ ಯಾರೋ ಗೈಡ್ ಮಾಡಿದ್ರು, ಸೊ ಅದೇ ಥರ ಓಪನ್ ಮಾಡಿದ್ವಿ. ಸೋಡಾ ಅಂತೂ ಓಕೆ ಚೆನ್ನಾಗಿತ್ತು. ಅಲ್ಲಿ ತನಕ ಒನ್ ಡೇ ಟ್ರಿಪ್ ಹೋಗಿದ್ದಕ್ಕೆ ನಾವು ಕುಡಿದಿರೋ ಒಂದು ಬೆಸ್ಟ್ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು. ಸೊ ಓವರಾಲ್ ಇವತ್ತಿದ್ದು ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ, ಪ್ಲೇಸ್ ಅಂತೂ ಸ್ವಲ್ಪ ಚೆನ್ನಾಗಿತ್ತು, ಬಟ್ ಮೇಜರ್ ಹೈಜಿನಿಕ್ ಇಶ್ಯೂ ಇತ್ತು. ಅಲ್ಲಿ ಅದನ್ನು ಆಯಿಲ್ ಮಾಡೋದು, ಆಮೇಲೆ ಫುಡ್ ಕುಕಿಂಗ್ ಮಾಡೋದನ್ನು ಏನಾದರೂ ಅಲ್ಲಿಂದ ಸ್ವಲ್ಪ ದೂರ ಇಟ್ಬಿಟ್ರೆ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಕರ್ನಾಟಕ ಟ್ರೈ ಮಾಡೋಣ, ನಮ್ಮೂರು ಟ್ರೈ ಮಾಡೋಣ.